ಪ್ರಚಾರ ಮಾಡ್ತೀವಿ ಇವತ್ತು 3-4 ಹಳ್ಳಿಗಳಲ್ಲಿ ನಾನು ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ. ಮತ್ತು ಕಾಂಗ್ರೆಸ್ ಪಾರ್ಟಿಯ ಇತ್ತೀಚಿನ ಧೋರಣೆಗಳು, ಅವರ ಮ್ಯಾನಿಫೆಸ್ಟೋ ಇರ್ಬೋದು, ರಾಹುಲ್ ಗಾಂಧಿ ಡಿಕ್ಲೇರ್ ಮಾಡಿದಂಥ ಒಂದು ನೀತಿ ಇರ್ಬೋದು, ನಾವು ಸಂಪತ್ತನ್ನು ರೀಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂಥೇಳಿ, ಇದರದ್ದು ಅರ್ಥ ರಾಹುಲ್ ಗಾಂಧಿ ಗೊತ್ತದೇಲೋ ನನಗೆ ಕ್ವಶನ್ ಮಾರ್ಕ್ ಅದ. ಯಾಕಂದ್ರೆ ಈ ರೀಡಿಸ್ಟ್ರಿಬ್ಯೂಟ್ ಅಂದ್ರೆ ಈಗ ನಿಮ್ಗೆ 2 ಮನೆ ಇದ್ದು, ನಿಮ್ಮ ತಂದೆ ಏನೋ ಒಳ್ಳೆ ಪೊಸಿಷನ್ದಾಗಿದ್ದರು, ನಿಮ್ಗೆ 2 ಬಿಲ್ಡಿಂಗ್ ಅವ ನಿಮ್ಮ ಹೆಸರಲ್ಲಿ ಅಂತಂದ್ರೆ 1 ಬಿಲ್ಡಿಂಗ್ ನಿಮ್ದು ಕಸ್ಕೋತಾರೆ. ಇದು ಭಾರತದಾಗ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಯಾರ ಕಡೆ ಉಳ್ಳವ್ರ ಕಡೆ ಟ್ಯಾಕ್ಸ್ ತೊಗೊಂಡು ಇಲ್ಲದವರ ಸೇವೆಯನ್ನು ಮಾಡಬೇಕು. ಇದು ಪಾಲಿಸಿ ಇದೆ, ಜಗತ್ತಿನಾದ್ಯಂತ ಇರೋ ಪಾಲಿಸಿ ಇದು. ಆದರೆ ಇದು ನಕ್ಸಲ್ವಾದಿ ಪಾಲಿಸಿ ಏನದಲ್ಲ, ನಾವು ಇದ್ದವ್ರದ್ದು ಕಸ್ಕೊಂಡು ಬೇರೆದವ್ರಿಗೆ ಕೊಡ್ತೀವಿ ಅಂತ, ಅದು ಇಂಪ್ರ್ಯಾಕ್ಟಿಕಲ್ ಇದೆ. ಆ ರೀತಿಯ ಕಾನೂನನ್ನು ಅವರು ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರಿಂದ ಎಲ್ಲ ಜನಸಾಮಾನ್ಯರಿಗೂ ಭಾಳ ತೊಂದರೆ ಆಗ್ತದೆ. ಈಗ ಹೊಸ ಮಿಡಲ್ ಕ್ಲಾಸ್ ಕ್ರಿಯೇಟ್ ಆಗಿದೆ, ಆಮೇಲೆ ಇನ್ನೂ ಮುಂದೆ ಹೊಸ ಮಿಡಲ್ ಕ್ಲಾಸ್ ಕ್ರಿಯೇಟ್ ಆಗೋದಿದೆ. ಅಂಥವ್ರಿಗೆಲ್ಲ ತೊಂದರೆ ಆಗ್ತದೆ. ನಿಮ್ಮ ಕಡೆ ಒಬ್ಬ ವ್ಯಕ್ತಿಗೆ 5 ಎಕರೆ ಅಂತ ಮಾಡಿದರೆ, ಅಕಸ್ಮಾತ್ ನಿಮ್ಮ ಕಡೆ 10 ಎಕರೆ ಇದ್ದರೆ 5 ಎಕರೆ ಕಸ್ಕೋತಾರೆ. 1 ಎಕರೆಗೆ 1 ಎಕರೆ ಅಂತ ಮಾಡಿದರೆ 2 ಎಕರೆ ಇದ್ದರೆ ಕಸ್ಕೋತಾರೆ. ಇದೆಲ್ಲ ಭಾಳ ದೊಡ್ಡ ವಿಚಿತ್ರವಾದಂಥ ಈ ರೋಗ ಅವ್ರಿಗೆ ಹೆಂಗೆ ಬಂದದ ಅಂತ ನನಗೆ ಅರ್ಥ ಆಗಿಲ್ಲ. ಸರ್, ಈಗ ಅದು ನೀವು ಹೆಂಗೆ ಎಂಕರೇಜ್ ಮಾಡ್ಕೊತೀರಿ? ಈಗ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ? ನಮ್ಮ ಪಾರ್ಟಿ ವತಿಯಿಂದ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಅದಕ್ಕೆ ಅದ್ರ ಬಗ್ಗೆ ನನ್ನ ಜಾಸ್ತಿ ಏನು ಕಾಮೆಂಟ್ ಇಲ್ಲ. ಅಲ್ಲ ಸರ್, ಈಗ ಆಶೀರ್ವಾದ ಅಂತ ಈಗೂ ಆಶೀರ್ವಾದನ.